ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ನೀವಾಗಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಫ್ಯಾಮಿಲಿಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ನೋಟಿಫಿಕೇಷನ್ನ ಅವರಿಗೆ ಶೇರ್ ಮಾಡಿ. ಗೂಗಲ್ನ ಓಪನ್ ಮಾಡ್ಕೊಂಡು ಈ ನೋಟಿಫಿಕೇಷನ್ನ ತೋರಿಸ್ತಾ ಇದ್ದೀನಿ ನೋಡಿ. ರೈಲ್ವೆ ಡಿಪಾರ್ಟ್ಮೆಂಟಿಂದ ಗ್ರೂಪ್ ಡಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದು 22,000ಕ್ಕೂ ಹೆಚ್ಚು ಟ್ರ್ಯಾಕ್ ಮೇಂಟೈನರ್, ಪಾಯಿಂಟ್ಸ್ಮನ್ ಮತ್ತು ಸಹಾಯಕ ಹುದ್ದೆಗಳಿಗೆ 10ನೇ ತರಗತಿ ಅಥವಾ ITI ಪಾಸ್ ಆದವರಿಗೆ ಅರ್ಜಿನ ಆಹ್ವಾನಿಸಿದೆ. RRB ಗ್ರೂಪ್ ಡಿ ನೇಮಕಾತಿ 2026ರ ಪ್ರಮುಖ ವಿವರಗಳನ್ನ ಹೇಳ್ತೀನಿ ನೋಡಿ. ಒಟ್ಟು ಹುದ್ದೆಗಳು ಅಂದಾಜು 22,195 ಹುದ್ದೆಗಳು, ಲೆವೆಲ್ 1 ಹುದ್ದೆಗಳು. ಅರ್ಜಿ ಸಲ್ಲಿಕೆ ದಿನಾಂಕ 21 ಜನವರಿ 2026ರಿಂದ ಕೊನೆಯ ದಿನಾಂಕ 2 ಮಾರ್ಚ್ 2026. ಅದು ಅಪ್ಡೇಟ್ ಆಗಿದೆ, ಅಂದರೆ ವಿಸ್ತರಿಸಲಾಗಿದೆ. ಅದು ಫಸ್ಟು ನೋಟಿಫಿಕೇಷನ್ ಬಿಟ್ಟಾಗ ಸ್ವಲ್ಪ ಕಮ್ಮಿ ಟೈಮ್ ಕೊಟ್ಟಿದ್ದರು, ಈಗ ಅದನ್ನ ಮಾರ್ಚ್ 2ರ ತನಕ ವಿಸ್ತರಿಸಲಾಗಿದೆ. ಶೈಕ್ಷಣಿಕ ಅರ್ಹತೆ ಏನಿರಬೇಕಂತ ಹೇಳಿದ್ರೆ 10ನೇ ತರಗತಿ ಪಾಸ್ ಅಥವಾ ITI ಪ್ರಮಾಣ ಪತ್ರ ಇರಬೇಕು. ವಯೋಮಿತಿ ಸಾಮಾನ್ಯವಾಗಿ 18ರಿಂದ 33 ವರ್ಷಗಳು. ನಿಯಮಗಳ ಪ್ರಕಾರ ಸಡಿಲಿಕೆ ಅನ್ವಯ, ಅಂದರೆ SC/STಗಳಿಗೆ ಸಡಿಲಿಕೆ ಅನ್ವಯ ಇದೆ. ವೇತನ 7ನೇ CPC ಪೇ ಮ್ಯಾಟ್ರಿಕ್ಸ್ನ ಲೆವೆಲ್ 1 ಪ್ರಕಾರ 18,000, ಸ್ಟಾರ್ಟಿಂಗ್ಗೆ 18,000 ಆರಂಭಿಕವಾಗಿದೆ. ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, CBT ಮತ್ತು ವೈದ್ಯಕೀಯ ಪರೀಕ್ಷೆ, ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಅಧಿಕೃತ ವೆಬ್ಸೈಟ್, ನೀವೇನಾದರೂ ಅಪ್ಲೈ ಮಾಡಬೇಕಂತ ಹೇಳಿದ್ರೆ www.rrbapply.government.in ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ, ಅಥವಾ ನಿಮ್ಮ ಹತ್ರದ ಗ್ರಾಮವನ್ಗಳಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮುಖ್ಯ ಹುದ್ದೆಗಳ ವಿವರ: ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 5 11,000, ಪಾಯಿಂಟ್ಸ್ಮನ್ನು ಬಿ 5,000, ಸಹಾಯಕ ಅಂದಾಜು 6,000ಕ್ಕೂ ಅಧಿಕ ಹುದ್ದೆಗಳು ಇದ್ದಾವೆ. ನೀವು ಗೂಗಲ್ ಓಪನ್ ಮಾಡಿ RRB ರಿಕ್ರೂಟ್ಮೆಂಟ್ ಅಂತ ಹೊಡೆದ್ರೆ ಈ ನೋಟಿಫಿಕೇಷನ್ ಬರುತ್ತೆ. ಅಭ್ಯರ್ಥಿಗಳು ಆನ್ಲೈನಲ್ಲಿ www.rrbapply.government.in ಮೂಲಕ ಅರ್ಜಿ ಸಲ್ಲಿಸ್ಬೋದು. ದಯವಿಟ್ಟು ಈ ನೋಟಿಫಿಕೇಷನ್ ಆದಷ್ಟು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇರೋರಿಗೆ ಶೇರ್ ಮಾಡಿ. ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾಕಂತ ಹೇಳಿದ್ರೆ ಡೈಲಿ ಅಪ್ಡೇಟ್ಗಳಿಗೆ ನಿಮಗೆ ಗೊತ್ತಾಗುತ್ತೆ ಯಾವ ಡಿಪಾರ್ಟ್ಮೆಂಟಿಂದ ಯಾವ ಹುದ್ದೆಗಳನ್ನ ಬಿಡ್ತಾರೆ ಅಂತೇಳಿ. ಪ್ರತಿಯೊಂದೂ ಇದರಲ್ಲಿ ಆಗ್ತಾ ಇರ್ತೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.